ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗು ಆಗಸ್ಟ್ 15ನೇ ತಾರೀಕಿನ ದಿನದ್ದು ಫ್ರೆಂಡ್ಸ್. ಇಡೀ ಭಾರತದಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ಗಾಗಿ ಎಲ್ಲರೂ ತಮ್ಮನ್ನು ತಾವೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಬಟ್ ನಾವು ಮಾತ್ರ ಇವತ್ತು ಈ ಮನೇನ ಖಾಲಿ ಮಾಡಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ. ಈಗ ಬೆಳಿಗ್ಗೆ 6:30 ಆಗ್ತಾ ಇದೆ. ನೀವು ವೆದರ್ ನೋಡ್ಬೋದು, ಮಳೆರಾಯ ಸುರಿತಾ ಇದ್ದಾನೆ. ಈ ಮನೆ ಖಾಲಿ ಮಾಡೋವಾಗ ಈ ಥರ ಮಳೆ ಎಲ್ಲ ಬಂದರೆ ಅಷ್ಟು ಚೆನ್ನಾಗಿರಲ್ಲ. ಎಲ್ಲ ಕೆಲಸದಲ್ಲಿನೂ ಸ್ವಲ್ಪ ಡಿಲೇ ಆಗೇ ಆಗುತ್ತೆ. ಸೊ ನಿನ್ನೆನೂ ಸಹ 14ನೇ ತಾರೀಕಿಗೆ ಮಳೆ ಸುರಿತಾ ಇತ್ತು. ಸೊ ಅದಕ್ಕೆ ನಾವು ನಿನ್ನೆ ಮನೇನ ಖಾಲಿ ಮಾಡಬೇಕಾಗಿತ್ತು. ಇವತ್ತಿಗೆ ನಾವು ರೀಶೆಡ್ಯೂಲ್ ಮಾಡ್ಕೊಂಡ್ವಿ. ಬಟ್ ಬೆಳಗ್ಗೆ ಮಳೆ ಬರ್ತಾ ಇದೆ. ಹಂಗೂ ಹಿಂಗೂ ಬೆಳಗ್ಗೆ 9 ಗಂಟೆಗೆ ಮಳೆ ನಿಂತೋಯ್ತು. 9:15ಗೆಲ್ಲ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವರು ಮನೆಗೆ ಬಂದರು. ಬಂದ ತಕ್ಷಣವೇ ಫ್ರೆಂಡ್ಸ್ ಒಂದು ನಿಮಿಷನೂ ಅವರು ಟೈಮ್ ವೇಸ್ಟ್ ಮಾಡಿಲ್ಲ. ಅವ್ರ ಕೆಲಸ ಮಾಡೋದನ್ನು ಶುರು ಮಾಡಿದ್ರು. ಸೊ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಅಯ್ಯೋ, ತುಂಬ ಆ್ಯಕ್ಟಿವ್ ಆಗಿ ಮಾಡೋರು ಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಒಬ್ಬೊಬ್ಬರು ಸ್ವಲ್ಪ ಲೇಸಿಯಾಗಿರ್ತಾರೆ, ಒಬ್ಬೊಬ್ಬರು ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ. ಸೊ ಅವರು ಕೆಲಸ ಶುರು ಮಾಡಿದ್ಮೇಲೆ ಅವ್ರ ಹಿಂದೆ ನಾನು ಸಹ ಸ್ವಲ್ಪ ಸೋಫಾಗಳ ಸೈಡು ಮತ್ತು ಕೆಳಗಡೆ ಎಲ್ಲನೂ ಸ್ವಲ್ಪ ಡಸ್ಟ್ ಇತ್ತು. ಅದನ್ನು ಕ್ಲೀನ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀನಿ ಪ್ಯಾಕ್ ಮಾಡೋದಕ್ಕೂ ಮುಂಚೆ. ನೀವೆಲ್ಲ ನೋಡ್ದಂಗೆ ಒಂದು ವಾರದ ಮುಂಚೆಯಿಂದನೇ ನಾನು ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೆ. ಯಾಕೆ ಅಂತ ಹೇಳಿದ್ರೆ, ಈ ಮನೆ ಶಿಫ್ಟ್ ಮಾಡಿದ್ಮೇಲೆ ಅಷ್ಟು ಜಾಸ್ತಿ ಕೆಲಸ ಇರಬಾರ್ದು ಅಂತ ಹೇಳ್ಬಿಟ್ಟು ಕಟ್ ಆಫ್ ಮಾಡಿಬಿಡೋಣ, ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಅಷ್ಟು ಅಂತ ಹೇಳ್ಬಿಟ್ಟು ಒಂದು ವಾರದ ಮುಂಚೆಯಿಂದಾನೇ ಕಿಚನಲ್ಲಿ ಪಾತ್ರೆಗಳನ್ನ ತೊಳೆಯೋದಾಗಿರ್ಬೋದು, ಫ್ರಿಜ್ನ ಕ್ಲೀನ್ ಮಾಡೋದಾಗಿರ್ಬೋದು, ಮತ್ತು ಈ ಮನೆಯಲ್ಲಿ ಟಾಯ್ಲೆಟ್ಸ್ನೂ ಸಹ ನಾನು ವಾಶ್ ಮಾಡಿದೆ ಫ್ರೆಂಡ್ಸ್. ಮೂರು ಟಾಯ್ಲೆಟ್ಸ್ ಇದೆ ಈ ಮನೆಯಲ್ಲಿ. ಅದನ್ನು ಸಹ ಇವ್ರಿಗೆ ಹ್ಯಾಂಡ್ ಓವರ್ ಕೊಡೋದಕ್ಕಿಂತ ಮುಂಚೆ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡಿದೆ. ಮ್ಯಾಟ್ರೆಸಸ್ನ ಬಿಸಿಲಿಗೆ ಒಣಗಾಕಿದೆ, ಬ್ಲ್ಯಾಂಕೆಟ್ಸನ್ನು ವಾಶ್ ಮಾಡಿದೆ. ಚಿಕ್ಕ ಪುಟ್ಟ ಕೆಲಸಗಳು ತುಂಬ ಇತ್ತು, ಅದೆಲ್ಲ ಮಾಡ್ಕೊಂಡಿದ್ದೆ. ಎಲ್ಲನೂ ಡೀಟೇಲಾಗಿ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಯಾಕೆ ಅಂತ ಹೇಳಿದ್ರೆ, ನಾವು ಅಷ್ಟು ಫೋಕಸ್ ಆಗಿ ಕೆಲಸ ಮಾಡ್ತಾ ಇರ್ತೀವಲ್ಲ, ನಮಗೆ ಆ್ಯಕ್ಚುಲಿ ವ್ಲಾಗ್ ಮಾಡೋ ಮನಸ್ಸೇ ಬರಲ್ಲ. ಅಯ್ಯೋ, ಬೇಗ ಕೆಲಸ ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಬೇಕಾದರೆ ತೋರಿಸೋಣ, ಆ ಥರ ಒಂದು ಮೆಂಟ್ಯಾಲಿಟಿ ಬಂದುಬಿಡುತ್ತೆ. ಸೊ ಅದಕ್ಕೆ ಆದಷ್ಟು ಮಾತ್ರನೇ ಕ್ಯಾಪ್ಚರ್ ಮಾಡಿಬಿಟ್ಟು ನಿಮಗೆ ತೋರಿಸಿರೋದು. ಬಟ್ಟು ಇನ್ ಡೀಟೇಲಾಗಿ ಚಿಕ್ಕ ಪುಟ್ಟ ಕೆಲಸಗಳು ತುಂಬ ಇರುತ್ತೆ. ಮನೆ ಶಿಫ್ಟಿಂಗ್, ಕ್ಲೀನಿಂಗ್ ಕೆಲಸದಲ್ಲಂತೂ ತುಂಬ ಇರುತ್ತೆ. ಅದಕ್ಕೆ ನಾವಿವಾಗ ಹೊಸ ಮನೆಗೆ ಹೋಗ್ತಾ ಇದ್ದೀವಲ್ಲ, ಆ ಮನೆಯೂ ಸಹ ನಾನು ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಈಸಿ ಆಗಬೇಕು ಅಂತ ಹೇಳ್ಬಿಟ್ಟು. ಮಕ್ಕಳಿರೋ ಮನೆಯಲ್ಲಿ ಎಲ್ಲನೂ ಒಂದೇ ದಿವಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಒಂದು ವಾರದ ಮುಂಚೆಯಿಂದನೇ ನಾನು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಈ ದಿನ ಈ ಕೆಲಸ, ಇನ್ನೊಂದು ದಿನ ಇನ್ನೊಂದು ಕೆಲಸ ಅಂತ ಹೇಳ್ಬಿಟ್ಟು. ಅದರಿಂದ ಸ್ವಲ್ಪ ಮಟ್ಟಿಗೆ ಆದರೂ ಈಸಿ ಆಗೇ ಆಗುತ್ತೆ. ನಾವು ಬೇರೆಯವ್ರ ಮೇಲೆ ಯಾವುದಕ್ಕೂ ಅಷ್ಟು ಈಸಿಯಾಗಿ ಡಿಪೆಂಡ್ ಆಗಬಾರ್ದು. ಡಿಪೆಂಡ್ ಆದರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಆ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗುತ್ತೆ, ಇಲ್ಲಾಂದರೆ ಹರ್ಟ್ ಆಗುತ್ತೆ. ಸೊ ಇದೆಲ್ಲ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ನಮ್ಗೆ ಆದಷ್ಟು ನಾವೇ ಮಾಡ್ಕೊತೀವಿ. ನನಗೆ 3rd ಮಂತ್ ಪ್ರೆಗ್ನೆನ್ಸಿ ಮಿಸ್ಕ್ಯಾರೇಜ್ ಆಗಿದ್ದು 31ನೇ ತಾರೀಕು ಜುಲೈಗೆ. ಆವಾಗಿಂದ ಹಿಡಿದ್ಬಿಟ್ಟು ಇವಾಗಿನವರೆಗೂ ಒಂದು ದಿವಸನೂ ನಾನು ರೆಸ್ಟ್ ತೊಗೊಂಡಿಲ್ಲ ಫ್ರೆಂಡ್ಸ್. ಎಲ್ಲ ಮನೆ ಕೆಲಸ ನಾನೇ ಮಾಡ್ಕೊತಾ ಇದ್ದೀನಿ. ಮತ್ತು ಈ ಮನೆ ಶಿಫ್ಟಿಂಗ್ ಕೆಲಸ ಡಬಲ್ ಆಗಿಬಿಡುತ್ತಲ್ಲ, ಅದನ್ನು ಸಹ ಆ್ಯಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಈ ಥರ ಆ್ಯಕ್ಟಿವ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೇನು ನೋವಿಲ್ಲ ಅಂತ ತಿಳ್ಕೊಬೇಡಿ. ನನಗೆ ತುಂಬ ಮೈಕೈ ನೋವಿದೆ, ತಲೆ ನೋವಿದೆ, ಕಾಲು ನೋವಂತೂ ಸಖತ್ತಾಗಿದೆ ಫ್ರೆಂಡ್ಸ್. ಬಟ್ ಯಾರು ನಮಗೆ ಬಂದು ಮಾಡ್ತಾರೆ ಹೇಳಿ? ನಮ್ಮ ಅತ್ತೆ ಹತ್ರ ನಾನು ಏನು ಶೇರ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಇನ್ಫ್ಯಾಕ್ಟ್ ನನ್ನ ಪ್ರೆಗ್ನೆನ್ಸಿ ಬಗ್ಗೆನೂ ಅವ್ರಿಗೆ ಗೊತ್ತಿಲ್ಲ, ಮಿಸ್ಕ್ಯಾರೇಜ್ ಬಗ್ಗೆನೂ ಗೊತ್ತಿಲ್ಲ, ಈ ಮನೆ ಶಿಫ್ಟ್ ಮಾಡೋದನ್ನು ಗೊತ್ತಿಲ್ಲ. ಅವ್ರ ಹತ್ರ ಏನೇ ಹೇಳ್ಕೊಂಡ್ರು ಬರೀ ಮಾತುಗಳೇ ಆಗಿರುತ್ತೆ ಹೊರತು ಏನು ಅಂಡರ್ಸ್ಟ್ಯಾಂಡಿಂಗ್, ಒಂದು ಎಮೋಷ್ನಲ್ ಬಾಂಡ್ ಇರಲ್ಲ. ಆ ಎಕ್ಸ್ಪೀರಿಯೆನ್ಸ್ನ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಏನು ಶೇರ್ ಮಾಡ್ಕೊಳ್ಳಲ್ಲ. ನಮ್ಮ ತಾಯಿ ಜೊತೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಅವ್ರು ಬರೀ ಮಾತುಗಳಲ್ಲಿ ಮಾತ್ರನೇ ಅದನ್ನು ಫುಲ್ ಸ್ಟಾಪ್ ಇಟ್ಬಿಡ್ತಾರೆ. ಅವ್ರಿಗೂ ಆ ಬಾಂಡ್ ಇಲ್ಲ. ಅಯ್ಯೋ, ನನ್ನ ಮಗಳಿಗೆ ಈ ಥರ ಆಗಿದೆ, ಪಾಪ ಮನೆ ಬೇರೆ ಶಿಫ್ಟ್ ಮಾಡ್ತಾ ಇದ್ದಾಳೆ, ಅವಳೇನೋ ಪ್ಲ್ಯಾನ್ ಮಾಡಿದ್ದಾಳೆ ಫುಡ್ ಬಿಸ್ನೆಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಮತ್ತು 2 ಬೆಳೆಯೋ ಗಂಡು ಮಕ್ಕಳಿದ್ದಾರೆ, ಮಿಸ್ಕ್ಯಾರೇಜ್ ಆಗಿದೆ, ಮೈಕೈ ನೋವಿದೆ ಅಂತ ಹೇಳ್ತಾಳೆ. ಪಾಪ ಹೋಗ್ಬಿಟ್ಟು ಅವಳಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ 1% ನಮ್ಮ ತಾಯಿಗೂ ಸಹ ಪ್ರೀತಿ ಇಲ್ಲ ಫ್ರೆಂಡ್ಸ್. ಪ್ರೀತಿ ಅನ್ನೋದು ಇದ್ದಿದ್ರೆ ನಾವು ಕರೆಯೋದೇ ಬೇಡ, ಅವ್ರು ಇಲ್ಲಿ ಇರ್ತಾಯಿದ್ರು, ಎಲ್ಲನೂ ಸಹ ಮ್ಯಾನೇಜ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು. ತುಂಬ ನನ್ನ ತಾಯಿಗಳನ್ನ ನೋಡ್ತೀರಿ, ಅವ್ರ ಮಕ್ಕಳಿಗೇನಾದರೂ ಆದರೆ ಅವ್ರಿಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ, ಇಮಿಡಿಯೇಟಾಗಿ ಹೋಗ್ಬಿಡ್ತಾರೆ. ಮನೆಯಲ್ಲಿ ಏನೇ ಸಿಚುವೇಶನ್ ಇದ್ರೂ ಸಹ ಅವರು ಒಂದು ರೂಟನ್ನು ಫೈಂಡ್ ಔಟ್ ಮಾಡಿಬಿಟ್ಟು ನಾನು ಹೋಗಲೇಬೇಕು, ನನ್ನ ಮಗಳಿಗೆ ಮಾಡಲೇಬೇಕು ಅಂತ ಒಂದು ಪ್ರೀತಿಯಿಂದ ತುಂಬಿರುವ ಹಠ ಅಂತೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಬಟ್ ನಮ್ಮ ಮನೆಯಲ್ಲಿ ಆ ಥರ ಇಲ್ಲ ಅಂತ ಹೇಳ್ಬೋದು. ಇದೆಲ್ಲ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ, ನನ್ನ ಪರಿಸ್ಥಿತಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ದೊಡ್ಡ ಕಾರಣ ಇದೆ.
ಕೆಲವು ಕಾಮೆಂಟ್ಸ್ ಬಂದಿತ್ತು, ನಿಮಗೆ ಈ ಥರ ಎಲ್ಲ ಆದಮೇಲೆ ಏನಕ್ಕೆ ನಿಮ್ಮ ಮನೆ ಕಡೆಯಿಂದ ಯಾರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಇದೇ ದೊಡ್ಡ ಕಾರಣ, ಪ್ರೀತಿ ಇಲ್ಲ ಅಷ್ಟೇ. ಎಲ್ಲ ರಿಲೇಟಿವ್ಸ್ ಇದ್ದಾರೆ, ಬಟ್ ಪ್ರೀತಿ ಅನ್ನೋದು ಇಲ್ಲದೆ ಇರೋವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೂ ವೇಸ್ಟ್ ಆಗುತ್ತೆ. ಅದಕ್ಕೆ ಈ ಥರ ಇರೋ ಸಿಚುಯೇಷನ್ಸಲ್ಲಿ ಯಾರ್ಯಾರು ಇಂಡಿವಿಜುವಲ್ಸ್ ಬೆಳೆದಿರ್ತಾರೋ ಅವ್ರಿಗೆ ಡಬಲ್ ಎನರ್ಜಿ ಬಂದುಬಿಡುತ್ತೆ ಫ್ರೆಂಡ್ಸ್. ಹೈಪರ್ ಆ್ಯಕ್ಟಿವ್ ಆಗಿಬಿಟ್ಟು ಎಲ್ಲನೂ ಮಾಡ್ಕೊತೀವಿ. ಏನು ನೋವಿದ್ರೂ ಏನು ನೋವಿಲ್ಲ ಅಂದ್ರೂ ಸಹ ಯಾರಿಗೂ ಕಂಪ್ಲೇಂಟ್ ಮಾಡಲ್ಲ, ಯಾರ ಮೇಲೇನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ. ನಮಗೆ ದೇವ್ರಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ನಾವೇ ಸುಧಾರಿಸ್ಕೊಂಡು ಎಲ್ಲನೂ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ನನಗೆ ಎಷ್ಟೇ ಬಾಡಿ ಪೇನ್ ಇದ್ರೂ ಸಹ, ಸ್ಟ್ರೆಸ್ ಇದ್ರೂ ಸಹ ಮ್ಯೂಸಿಕ್ ಇದ್ದರೆ ಸಾಕು ಫ್ರೆಂಡ್ಸ್. ಮ್ಯೂಸಿಕ್ನ ಆನ್ ಮಾಡಿಬಿಟ್ಟು ಸ್ವಲ್ಪ ಕುಣಿತೀನಿ, ಡ್ಯಾನ್ಸ್ ಆಡ್ತೀನಿ, ಶಾರ್ಟ್ ವೀಡಿಯೋಸ್ ಮಾಡ್ತೀನಿ. ಅದರಿಂದ ನನಗೆ ತುಂಬ ಅಂದರೆ ತುಂಬ ರಿಲೀಫ್ ಸಿಗುತ್ತೆ. ನಾನು ಅಬ್ಸರ್ವ್ ಮಾಡ್ದಂಗೆ ಈ ಥರ ನಾನು ಡ್ಯಾನ್ಸ್ ವೀಡಿಯೋಸ್ ಶೇರ್ ಮಾಡಿದಾಗ ಒಂದೆರಡು ಸಬ್ಸ್ಕ್ರೈಬರ್ಸ್ ಮೈನಸ್ ಆಗಿಬಿಡ್ತಾ ಇದ್ದಾರೆ. ಇವಾಗಲೇ ಅಲ್ಲ, ಫಸ್ಟಿಂದನೂ ನಾನು ನೋಟಿಸ್ ಮಾಡಿದ್ದೀನಿ. ಕೆಲವರು ಹೊಸ ಸಬ್ಸ್ಕ್ರೈಬರ್ಸ್ ಸಿಗ್ತಾರೆ, ಬಟ್ ಹಳೆ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ಏನೋ ಇವಳು ಪಾಪ ಕಷ್ಟಪಡ್ತಾ ಇದ್ದಾಳೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಅವರು ನಾನು ಡ್ಯಾನ್ಸ್ ವೀಡಿಯೋ ಶೇರ್ ಮಾಡಿದಾಗ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ತಾರೆ. ಪ್ಲೀಸ್ ಆ ಥರ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ. ಡ್ಯಾನ್ಸ್ ಅನ್ನೋದು ಸಹ ಇಟ್ಸ್ ಎನ್ ಆರ್ಟ್ ಅಲ್ವಾ, ಒಂದು ಸ್ಕಿಲ್ಲು. ಎಲ್ಲರೂ ಮಾಡೋಕ್ಕಾಗಲ್ಲ. ಇವಾಗ ನಾನು ಮನೆ ಕೆಲಸ ಮಾಡ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ, ನನಗೆ ಟ್ಯಾಲೆಂಟ್ ಇದೆ, ಒಳ್ಳೆ ಹೋಮ್ ಮೇಕರು ಅಂದ ತಕ್ಷಣವೇ ನಾನು ಡ್ಯಾನ್ಸ್ ಮಾಡೋದನ್ನು ಬಿಡೋಕ್ಕಾಗಲ್ಲ ಅಲ್ಲ. ಚಿಕ್ಕ ವಯಸ್ಸಿಂದ ನನಗೆ ಡ್ಯಾನ್ಸ್ ಆ್ಯಂಡ್ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಮನೆಯಲ್ಲಿ ಕುಣಿತಾ ಇರ್ತೀನಿ, ಸ್ಕೂಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಕೆಲಸದಲ್ಲಿನೂ ಸಹ ನಾನು ಡ್ಯಾನ್ಸ್ಗಳಾಡಿದ್ದೀನಿ. ಸೊ ಅದು ಒಂದು ಸ್ಕಿಲ್ ಅಲ್ವಾ, ಒಂದು ಇಂಟ್ರೆಸ್ಟು, ಒಂದು ಹಾಬಿ. ಸೊ ಅದನ್ನು ನಾನು ಯಾವಾಗ್ಲೂ ನನ್ನ ಜೀವನದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಡ್ಯಾನ್ಸ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ನನಗೆ ಅದರಿಂದ ರಿಲ್ಯಾಕ್ಸ್ ಸಿಗುತ್ತೆ, ನನಗೆ ಇನ್ನೂ ಎನರ್ಜಿ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ಎಲ್ಲ ಸಾಮಾನೂ ಸಹ ಚೆನ್ನಾಗಿ ಪ್ಯಾಕ್ ಆಗಿದೆ. ಒಂದೊಂದಾಗಿ ಲೋಡ್ ಮಾಡ್ತಾ ಇದ್ದಾರೆ ಗಾಡಿಯಲ್ಲಿ. ವೆದರ್ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತು ನಮ್ಮ ಬಾಲ್ಕನಿಯಿಂದ ಈ ಒಂದು ವ್ಯೂನ ನೀವು ಒಂದ್ಸಲ ನೋಡಿಬಿಡಿ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಇನ್ನು ಬರೋ ವ್ಲಾಗ್ಸಲ್ಲಿ ಇದೆಲ್ಲ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಹೊಸ ಮನೆ, ಹೊಸ ವ್ಲಾಗ್ಸು, ಹೊಸ ವ್ಯೂ ಎಲ್ಲನೂ ಸಿಗುತ್ತೆ ನಿಮಗೆ. ಭಾಳಷ್ಟು ವ್ಯೂವರ್ಸು ರೆಗ್ಯುಲರಾಗಿ ವ್ಲಾಗ್ಸ್ನ ನೋಡ್ತಾ ಇದ್ದಾರೆ, ಬಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ರೀಸನ್ ಏನಂತ ಗೊತ್ತಾಗ್ತಾ ಇಲ್ಲ. ಕಾಮೆಂಟ್ ಮೂಲಕ ನಿಮ್ಮ ರೀಸನ್ ಏನಂತ ತಿಳಿದ್ರೆ ನಾನು ಅದನ್ನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ, ಏನಾದರೂ ತಪ್ಪು ಮಾಡ್ತಾ ಇದ್ದರೆ. ಇಲ್ಲ, ಇಷ್ಟ ಆಗ್ತಾ ಇದೆ, ಮತ್ತೆ ನೋಡ್ತಾ ಇದ್ದೀರಾ ಅಂಥವ್ರಿಗೆ ಒಂದೇ ಒಂದು ರಿಕ್ವೆಸ್ಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ಸ್ನ ನೋಡಿ. ನನಗೂ ಒಂಥರ ಮೋಟಿವೇಶನ್ ಸಿಗುತ್ತೆ. ಒಳ್ಳೆ ಕಂಟೆಂಟ್ನ ವ್ಲಾಗ್ಸ್ನ ಶೇರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಲ್ಮೋಸ್ಟ್ ಎಲ್ಲ ಸಾಮಾನನ್ನು ಗಾಡಿಯಲ್ಲಿ ಲೋಡ್ ಮಾಡಿಬಿಟ್ಟಿದ್ದಾರೆ. ಕೆಲವಷ್ಟು ಸಾಮಾನನ್ನು ನಾವು ಇಲ್ಲೇ ಇಡ್ಸಿದ್ದೀವಿ. ಯಾಕೆ ಅಂದರೆ ನಾವು ಲಾಸ್ಟಲ್ಲಿ ಮನೆಗೆ ಹೋಗೋವಾಗ ಗಾಡಿಯಲ್ಲಿ ತಗೊಂಡೋಗ್ಬಿಡೋಣ, ಒಂದು 2-3 ಸಲ ರೌಂಡ್ ಆಗಿಬಿಟ್ಟು ಅಂತ ಹೇಳ್ಬಿಟ್ಟು ಇಲ್ಲೇ ಇಟ್ಟಿದ್ದೀವಿ. ದೇವ್ರದ್ದು ಸಾಮಾನಾಗಿರ್ಬೋದು, ಮತ್ತು ಟಿ ವಿ ಆಗಿರ್ಬೋದು, ಮನೆ ಹತ್ರ ಆಗಿರೋದ್ರಿಂದ ಹೊಸ ಮನೆ. ಸೊ ನಾವೇ ತೊಗೊಂಡೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಇವಾಗ ನಮ್ಮ ಯಜಮಾನ್ರು ಮಕ್ಕಳು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರ ಜೊತೆ ಹೊಸ ಮನೆಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಅನ್ಲೋಡ್ ಮಾಡಿಸ್ತಾರೆ. ಈ ಮನೇನ ಓನರ್ಗೆ ಕ್ಲೀನಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು, ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಅಷ್ಟೇನು ಗಲೀಜಿರಲಿಲ್ಲ ಫ್ರೆಂಡ್ಸ್, ಟು ಬಿ ವೆರಿ ಹಾನೆಸ್ಟ್. ನಾನು ರೆಗ್ಯುಲರಾಗಿ ಮನೇನ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಅದಕ್ಕೆ ಅಷ್ಟು ವೇಸ್ಟ್ ಏನೂ ಬಂದಿಲ್ಲ. ಬರೀ ಪೇಪರ್ಸು, ಕವರ್ಸು, ಬಾಟಲ್ಸು ಮತ್ತು ಮಕ್ಕಳದು ಸ್ವಲ್ಪ ಟಾಯ್ಸು ಅದು ಮಾತ್ರನೇ ಇತ್ತು. ಅದೆಲ್ಲನೂ ಚೆನ್ನಾಗಿ ಗೂಡಿಸ್ಬಿಟ್ಟು ಒಂದು ಕಡೆ ಕವರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ನಾಳೆ ಕಸ ತಗೊಂಡೋಗೋದಕ್ಕೆ ಆಂಟಿ ಬರ್ತಾರೆ, ಅವರು ಎತ್ಕೊಂಡೋಗ್ಬಿಟ್ರೇನು ಅವ್ರಿಗೂ ಸ್ವಲ್ಪ ಆಟ ಸಾಮಾನೆಲ್ಲ ಸಿಕ್ಬಿಡುತ್ತೆ ಇದರಲ್ಲಿ. ಮತ್ತು ಈ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರಿಗೆ ಹಳೇದೊಂದು ಟಿ ವಿ ನಮ್ಮ ಹತ್ರ ಇತ್ತು, ಮೇಲೆ ಇಟ್ಬಿಟ್ಟಿದ್ವಿ, ಅದನ್ನು ಕೊಟ್ಟಿದ್ದೀವಿ. ಮತ್ತು ಕಿಚನಲ್ಲಿರೋ ಸಾಮಾನನ್ನು ಅಂದರೆ ಪಾತ್ರೆಗಳನ್ನ ತುಂಬಾ ಕೊಟ್ಬಿಟ್ಟಿದ್ದೀನಿ ನಾನು. ಹೊಸ ಮನೆಗೆ ಹೋಗ್ಬಿಟ್ಟು ಹೊಸ ಸಾಮಾನನ್ನು ಖರೀದಿ ಮಾಡಬೇಕಂತ ಹೇಳ್ಬಿಟ್ಟು. ಮತ್ತು ನಮ್ಮ ಯಜಮಾನ್ರದ್ದು ಪ್ಯಾಂಟ್ಸು, ಶರ್ಟ್ಸು, ಮಕ್ಕಳದು ಟೀ ಶರ್ಟ್ಸು ಅವೆಲ್ಲನೂ ಕೊಟ್ಟಿದ್ದೀನಿ. ಮತ್ತು ಇನ್ನೇನಪ್ಪ, ಬಾಟಲ್ಸ್ದು ತುಂಬ ಇತ್ತು ಸೇಲ್ ಮಾಡೋದು, ಅದನ್ನು ಸಹ ಕೊಟ್ಟಿದ್ದೀನಿ. ಅವ್ರು ಇದೆಲ್ಲನೂ ಸೇಲ್ ಮಾಡಿಬಿಟ್ಟು ಇವತ್ತು ಪಾರ್ಟಿ ಮಾಡಲಿ ಅಂತ ಕೊಟ್ಟಿರೋದು. ನಮ್ಮ ಯಜಮಾನ್ರಿಗೂ ಸಹ ನಾನು ಹೇಳಿದ್ದೀನಿ, ಅವ್ರಿಗೆ ದುಡ್ಡು ಕೊಡೋವಾಗ ನೆಗೋಷಿಯೇಟ್ ಮಾಡಬೇಡಿ, ಕಂಜೂಸಿ ಮಾಡಬೇಡಿ ಅಂತ ಹೇಳಿಬಿಟ್ಟು. ಅವ್ರಿಗೆ ಇನ್ನೂ ಎಕ್ಸ್ಟ್ರಾ ಕೊಡಿ ಅಂತಲೂ ಸಹ ಹೇಳಿದ್ದೀನಿ. ಬಟ್ ನಮ್ಮ ಯಜಮಾನ್ರು ಫ್ರೆಂಡ್ಸ್, ನಿಮ್ಗೆ ಗೊತ್ತಿಲ್ಲ, ತುಂಬ ಕಂಜೂಸಿ ಮಾಡ್ತಾರೆ. ಈ ಥರ ಕೆಲಸ ಮಾಡೋರ ಹತ್ರ, ಲೇಬರ್ಸ್ ಹತ್ರ, ಮತ್ತು ಈ ಹೆಲ್ಪರ್ಸ್ ಎಲ್ಲ ಬರ್ತಾರಲ್ಲ ಅವ್ರ ಹತ್ರ ಎಲ್ಲ ತುಂಬ ಕಂಜೂಸಿ ಮಾಡ್ತಾರೆ. ಹೇಳ್ತಾರೆ ಅವ್ರು ತುಂಬ ಚಲಾಕಿರ್ತಾರೆ, ನಿಮ್ಗೆ ಗೊತ್ತಿಲ್ಲ, ಅವ್ರಿಗೆ ಸ್ಯಾಲ್ರಿ ಸಿಗುತ್ತೆ, ಆಮೇಲೆ ನಾವು ದುಡ್ಡು ಕೊಡ್ತೀವಿ, ಸಾಮಾನು ಕೊಡ್ತೀವಿ, ಹಂಗೆ ಹಿಂಗೆ ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ. ಬಟ್
ತುಂಬ ಹಾರ್ಡ್ ವರ್ಕಿಂಗ್ ಕೆಲಸ ಫ್ರೆಂಡ್ಸ್ ಇದು. ಅಂಥವ್ರಿಗೆ ನಾವು ಹೊಟ್ಟೆ ತುಂಬ ಊಟ ತಿನ್ನಿಸ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ನಮ್ಮದೇನೂ ಹೋಗಲ್ಲ. ಒಂದು ₹1000 ಹಿಂಗೆ ಖರ್ಚು ಮಾಡಿಬಿಡ್ತೀವಿ. ಸೊ ಈ ಥರ ಇರೋರ ಮೇಲೆ ಖರ್ಚು ಮಾಡಿದ್ರೆ ದೇವ್ರು ನಮಗೂ ಒಳ್ಳೇದು ಮಾಡ್ತಾರೆ ಅಂತ ನಾನು ನಮ್ಮ ಯಜಮಾನ್ರಿಗೆ ಹೇಳಿದ್ದೇನೆ. ಸೊ ನೋಡ್ಬೋದು ಯಾವ ಥರ ಮನೆ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಹ್ಯಾಂಡ್ ಓವರ್ ಮಾಡೋದಕ್ಕೂ ಮುಂಚೆ ಇದು ನಮ್ಮ ಸ್ವಂತ ಮನೆ ಆಗದೇ ಇರ್ಬೋದು ಫ್ರೆಂಡ್ಸ್, ಬಟ್ ಈ ಮನೆಯಲ್ಲಿ ನಾವು ವಾಸ ಮಾಡಿದ್ದೀವಿ. ನಾವು ಹಿಂತಿರುಗಿ ಅವ್ರಿಗೆ ಮನೆ ಕೊಡೋವಾಗ ನಮ್ಮ ಒಂದು ಪರ್ಸ್ನಾಲಿಟಿ ರಿಫ್ಲೆಕ್ಟ್ ಆಗಬೇಕಲ್ಲ. ಈ ಮನೆ ಅಂತ ಎಲ್ಲ ನಾನು ಬೆಂಗಳೂರಲ್ಲಿನೂ ಸಹ 1.5 ವರ್ಷ ಇದ್ದೆ. ಆ ಮನೆಯೂ ಸಹ ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ. ಮತ್ತು ಡೆಲ್ಲಿಯಲ್ಲಿ 1 ವರ್ಷ ನಾವು ಬಾಡಿಗೆಗಿದ್ವಿ, ಅಲ್ಲಿನೂ ಸಹ ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ. ನಾ ಎಲ್ಲೇ ಇದ್ರೂ ಎಲ್ಲೇ ವಾಸ ಮಾಡಿದ್ರೂ ಆ ಮನೆ ನಮ್ಮ ಮನೆ, ಸ್ವಂತ ಮನೆ ಥರನೇ ನಾನು ಟೇಕ್ ಕೇರ್ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ 2 ಮಕ್ಕಳಿದ್ದಾರೆ, ಆದ್ರೂ ಸಹ ನಾನು ತುಂಬ ಕಷ್ಟಪಟ್ಟು ಪ್ರೀತಿಯಿಂದ ಮನೇನ ಮೇಂಟೈನ್ ಮಾಡ್ತೀನಿ ಫ್ರೆಂಡ್ಸ್. ಅದರಿಂದ ನನಗೆ ನಿಜವಾಗ್ಲೂ ಹೇಳ್ತೀನಿ, ಜೀವನದಲ್ಲಿ ತುಂಬ ಒಳ್ಳೆಯದಾಗಿದೆ. ಎಷ್ಟೇ ಕಷ್ಟಗಳು ಬಂದ್ರೂ ಎಲ್ಲೋ ಒಂದು ಕಡೆ ನನ್ನ ಒಂದು ಹಾನೆಸ್ಟಿಗೆ, ಹಾರ್ಡ್ ವರ್ಕ್ಗೆ ದೇವರು ರಕ್ಷಣೆ ಮಾಡ್ತಾ ಇದ್ದಾರೆ ನನಗೆ ಅಂತ ಅನುಭವ ಆಗಿದೆ. ಸೊ ಇದೆಲ್ಲ ನಾನು ನಮ್ಮ ತಂದೆ ತಾಯಿ ಹತ್ರ ಕಲ್ತ್ಕೊಂಡಿಲ್ಲ ಫ್ರೆಂಡ್ಸ್. ಇದು ಸ್ವಯಂ ನಾನು ಕಲಿತಿರುವ ಒಂದು ಬುದ್ಧಿ ಅಂತ ಹೇಳ್ಬೋದು. ಕೆಲಸ ಮಾಡೋದಕ್ಕೆ ನಾನು ಶುರು ಮಾಡಿದಾಗ ಅಂದರೆ ಒಂದು 18 ಇಯರ್ಸಲ್ಲಿ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದು. ಆವಾಗಿಂದನೇ ಒಂದು ಭಯ ಅನ್ನೋದು ನನಗೆ ಬಂದ್ಬಿಟ್ಟಿದೆ ಮನಸ್ಸಲ್ಲಿ. ಭಯದಿಂದ, ಭಕ್ತಿಯಿಂದ ಕೆಲಸ ಮಾಡಿದ್ರೆ ಎಲ್ಲನೂ ದೇವರು ಒಳ್ಳೇದು ಮಾಡ್ತಾರೆ ಅಂತ ಒಂದು ನಾನು ನಂಬಿದ್ದೀನಿ. ಅದಕ್ಕೆ ಆದಷ್ಟು ನಾನು ಹಾನೆಸ್ಟ್ ಆಗಿರ್ತೀನಿ ಫ್ರೆಂಡ್ಸ್. ಇವತ್ತು ನನಗೆ ಕಷ್ಟ ಇರ್ಬೋದು, ಬಟ್ ನಾಳೆ ನಮ್ಮ ಮಕ್ಕಳಿಗೆ ಕಷ್ಟ ಬರಬಾರ್ದು ಅಂತ ನನ್ನ ಆಸೆ. ನನಗೆ ತಿಳಿದಂಗೆ ತಂದೆ ತಾಯಿ ಮಾಡಿರೋ ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ಒಂದಲ್ಲ ಒಂದು ಕಡೆ ಮಕ್ಕಳಿಗೆ ಬಂದೇ ಬರುತ್ತೆ. ಅದನ್ನು ಅನುಭವ ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಅದನ್ನು 100% ನಾನು ಬಿಲೀವ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ನಾನು ತುಂಬ ಫ್ಯಾಮಿಲೀಸ್ನ ನೋಡಿದ್ದೀನಿ. ಅದೆಲ್ಲ ವಿಸ್ತಾರವಾಗಿ ಮಾತಾಡಬೇಕಂದ್ರೆ ಏನೇನೋ ಹೇಳಿಬಿಡ್ತೀನಿ, ಅದೆಲ್ಲ ಬೇಡ. ಬಟ್ ತಂದೆ ತಾಯಿ ಮಾಡಿರೋ ಪಾಪ ಪುಣ್ಯಗಳು ಮಕ್ಕಳನ್ನ ಬೆಳೆಸುತ್ತೆ ಮತ್ತು ಕೆಳಗೆ ಹಾಕುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ನೀವು ನೋಡ್ಬೋದು, ಈ ಥರ ನಾನು ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ. ಟಿ.ವಿ ಮತ್ತು ಈ ದೇವ್ರದ್ದು ಫೋಟೋಸು, ಈ ಹಾರ್ಸ್ ಫೋಟೋಸು, ದೇವ್ರದ್ದು ಸಾಮಾನು ಎಲ್ಲನೂ ಇದೆ. ನಾವೇ ತಗೊಂಡೋಗ್ತೀವಿ. ಮತ್ತು ಒಂದು ಎ ಸಿನೂ ಸಹ ಉಳಿದಿದೆ. ಈ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರಿಗೆ ವಿಂಡೋ ಎ ಸಿಸ್ನ ತೆಗೆದು ಪ್ಯಾಕ್ ಮಾಡೋ ಅಭ್ಯಾಸ ಇದೆ. ಸ್ಪ್ಲಿಟ್ ಎ ಸಿಸ್ದು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಯಜಮಾನ್ರು ಅರ್ಬನ್ ಕ್ಲಾಪಿಂದ ಎ ಸಿ ಅವ್ರನ್ನ ಕರೆಸಿದ್ದಾರೆ. ಅವರು ಮಧ್ಯಾಹ್ನ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರೋವರೆಗೂ ನಾನು ಇಲ್ಲೇ ಇರಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲನೂ ಆಗಿದೆ ಫ್ರೆಂಡ್ಸ್. ಒಂದು ಸಲ ಈ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲನೂ ಚೆಕ್ ಮಾಡ್ತಾ ಇದ್ದೀನಿ, ಏನಾದರೂ ಉಳಿದಿದೆಯಾ ಅಂತ ಹೇಳ್ಬಿಟ್ಟು. ನೀವು ಮುಂದೆ ವ್ಲಾಗಲ್ಲಿ ನೋಡ್ಬೋದು, ಸ್ವಲ್ಪ ಮಟ್ಟಿಗೆ ಸಾಮಾನು ಉಳಿದಿತ್ತು, ಅದನ್ನು ಹೋಗೋವಾಗ ತಗೊಂಡೋಗಿದ್ವಿ. ಮತ್ತು ಆದಷ್ಟು ನಾನು ಕ್ಲೀನಾಗೆ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಫಸ್ಟೇ ನಾನು ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಇದು ಒತ್ತಿ ಹೇಳ್ತಾ ಇದ್ದೀನಿ. ಆದಷ್ಟು ಕ್ಲೀನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾವು ನಮ್ಮ ಮೈಂಡನ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ನಾವು ಮಾಲ್ಸ್ಗೆ ಹೋಗ್ತೀವಿ, ಅಲ್ಲಿ ಇಲ್ಲಿ ಸುತ್ತಾಡೋಕೆ ಹೋಗ್ತೀವಿ. ಬಟ್ ಮ್ಯಾಕ್ಸಿಮಮ್ ಟೈಮ್ ನಾವು ಮನೆಯಲ್ಲಿ ವಾಸ ಮಾಡೋದ್ರಿಂದ, ಜೀವಿಸೋದ್ರಿಂದ ಮನೆಯೂ ಸಹ ಅದೇ ರೀತಿಯೇ ಒಳ್ಳೆಯ ಒಂದು ರೀತಿಯಲ್ಲಿ ಇಟ್ಕೊಂಡ್ರೆ ನಮಗೆ ಮನೆಯಲ್ಲಿರೋದಕ್ಕೂ ಸಹ ಅಷ್ಟೇ ಇಷ್ಟ ಆಗುತ್ತೆ. ಯಾವಾಗಲಾದರೂ ಒಂದು ಸಲ ಆಚೆ ಹೋಗೋದು, ಅದು ದಟ್ ಈಸ್ ಬೆಸ್ಟ್. ಎಲ್ಲರೂ ಹೋಗಲೇಬೇಕು ಅಂತ ನಾನು ಹೇಳ್ತೀನಿ. ಬಟ್ ಮನೆಯಲ್ಲಿಯೂ ಸಹ ಅದೇ ಫೀಲ್ ಇರಬೇಕು ಅಂತ ಹೇಳಿದ್ರೆ ಮನೆಯೂ ಸಹ ಅಚ್ಚುಕಟ್ಟಾಗಿ ಇಟ್ಕೋಬೇಕು. ನಾವಂತೂ ಈ ಮನೆಯಲ್ಲಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ ಫ್ರೆಂಡ್ಸ್. ಒಳ್ಳೆ ಮೆಮೊರೀಸ್ನ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳ್ಬೋದು. ವೀಕೆಂಡ್ಸ್ ಬಂದರೆ ಸಾಕು, ನಾನು, ನಮ್ಮ ಯಜಮಾನ್ರು, ಮಕ್ಕಳು ಮನೆಯಲ್ಲಿ ಕುಣಿದಾಡ್ತೀವಿ. ಸ್ವಲ್ಪ ಪರ್ಸ್ನಲ್ಲೇ ಇದು, ಬಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಳ್ಳೆ ಅಡುಗೆಗಳನ್ನ ರೆಡಿ ಮಾಡಿಕೊಂಡು ಲೈಟ್ಸ್ ಎಲ್ಲ ಆಫ್ ಮಾಡಿಬಿಟ್ಟು, ನಾವು ನಮ್ಮ ಮಕ್ಕಳು ಒಂದು ಕಡೆ ಟಿ.ವಿ ಆನ್ ಮಾಡಿಬಿಟ್ಟು ದೆವ್ವದ ಮೂವಿಗಳೇ ತುಂಬ ನೋಡ್ತೀವಿ ಫ್ರೆಂಡ್ಸ್. ತುಂಬ ವಾಲ್ಯೂಮ್ನ ಇಟ್ಬಿಟ್ಟು ನಮ್ಮ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಮಕ್ಕಳಿಗೆ ನಾವೇ ಫ್ರೆಂಡ್ಸ್ ಅಂತ ಹೇಳ್ಬೋದು. ಬೇರೆ ಆಚೆ ಕಡೆ ಅಷ್ಟು ಫ್ರೆಂಡ್ಸ್ ಇಲ್ಲದೇ ಇದ್ರೂ ನಮ್ಮ ಜೊತೆ ತುಂಬ ಎಂಜಾಯ್ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಮಕ್ಕಳು ಬೇರೆ ಯಾರ ಮೇಲೂ ಏನಕ್ಕೂ ಡಿಪೆಂಡ್ ಆಗಬಾರ್ದು, ಎಂಜಾಯ್ಮೆಂಟ್ಗೆ, ಫನ್ಗೆ ಅಂತ ಹೇಳ್ಬಿಟ್ಟು ನಾವು ಮನೆಯಲ್ಲೇ ಎಲ್ಲ ಮಾಡಿಸ್ತೀವಿ. ನಾವೂ ಕಿರ್ಚ್ತೀವಿ, ಅವರೂ ಕಿರ್ಚ್ತಾರೆ. ಮೂವೀಸ್ ನೋಡೋವಾಗ ಏನಾದರೂ ಸಡನ್ನಾಗಿ ಇನ್ನೂ ಬೇಕು ತಿನ್ನೋದಕ್ಕೆ ಅಂದರೆ ನಾವು ಆರ್ಡ್ರ್ ಮಾಡ್ತೀವಿ. ಮನೇಲೇ ನಾವು ಎಂಜಾಯ್ ಮಾಡ್ತೀವಿ ಫ್ರೆಂಡ್ಸ್. ನಾವು ಮ್ಯಾಕ್ಸಿಮಮ್ ಟೈಮ್ ಮನೇಲಿರ್ತೀವಿ ಆ್ಯಸ್ ಅ ಹೋಮ್ ಮೇಕರ್. ಹಾಗಂತ ಹೇಳ್ಬಿಟ್ಟು ನಮ್ಮ ಲೈಫ್ನ ಬೋರಾಗಿ ಇಟ್ಕೋಬೇಕು ಅಂತ ಏನೂ ಇಲ್ಲ ಅಲ್ಲ. ಎಷ್ಟಾಗುತ್ತೋ ಅಷ್ಟು ಜೀವನನ ಎಂಜಾಯ್ ಮಾಡಬೇಕು. ಅದಕ್ಕೆ ನಾವು ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಿದ್ರೆ ಇನ್ನೂ ಪ್ಲಸ್ ಪಾಯಿಂಟು. ಬೇರೆ ಒಂದು ನೆಗೆಟಿವಿಟಿ ಏನೂ ಸಿಗಲ್ಲ ನಮ್ಮ ಲೈಫಲ್ಲಿ. ಎಕ್ಸ್ಪೆಕ್ಟೇಷನ್ಸ್ ಝೀರೋ ಇರುತ್ತೆ. ಮಕ್ಕಳ ಜೊತೆ ಎಂಜಾಯ್ ಮಾಡಬೇಕು, ಯಜಮಾನ್ರ ಜೊತೆ ಎಂಜಾಯ್ ಮಾಡಬೇಕು, ಎಲ್ಲಾದರೂ ಸುತ್ತೋಕೆ ಹೋದ್ರೂ ಅವ್ರ ಜೊತೆ ಸುತ್ತಬೇಕು ಅಂತ ನನ್ನ ಆಸೆ ಫ್ರೆಂಡ್ಸ್. ಅದೇ ರೀತಿಯೇ ನಾನು ನನ್ನ ಜೀವನನ ಅಳವಡಿಸ್ಕೊಂಡಿದ್ದೀನಿ. ಈ ಮನೆಯಲ್ಲಿ ಅದೇ ರೀತಿಯೇ ನಾವು ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ. ಹೋಗ್ತಾ ಈ ಒಳ್ಳೆ ಮಾತುಗಳು ಕೊನೆಯಾಗಿ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ.
ಸೊ ಯಾವುದೇ ಮನೆಯಲ್ಲಿ ನಾವು ವಾಸ ಮಾಡಿದ್ರೂ ಸಹ ಏನಾದರೂ ಒಂದು ಒಳ್ಳೆಯದನ್ನು ತಗೊಂಡೋಗ್ಬೇಕಲ್ವಾ. ಸೊ ಈ ಮನೆಯಲ್ಲಿ ನಾವು ತುಂಬ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ದೀವಿ. ಮತ್ತು ನಮ್ಮ ಓನರ್ ಅವ್ರೂ ಸಹ ತುಂಬ ಅಂದರೆ ತುಂಬ ಒಳ್ಳೆಯವರು. ನಮ್ಮ ನೇಬರ್ಸೂ ಸಹ ತುಂಬ ಅಂದರೆ ತುಂಬ ಒಳ್ಳೆಯವರು. ಒಳ್ಳೆ ಸೆಟಲ್ಡ್ ಫ್ಯಾಮಿಲೀಸು, ಗೌರ್ಮೆಂಟ್ ಎಂಪ್ಲಾಯೀಸು, ರಿಟೈರ್ಡ್ ಗೌರ್ಮೆಂಟ್ ಆಫೀಸರ್ಸು, ಪೆನ್ಷನ್ಸ್ ಬರುತ್ತೆ. ಮತ್ತು ಬ್ಯಾಂಕಲ್ಲಿ ಮ್ಯಾನೇಜರ್ಸ್ ಆಗಿದ್ದಾರೆ. ಒಳ್ಳೆ ಒಳ್ಳೆ ಸ್ಕೂಲ್ಸಲ್ಲಿ ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ತುಂಬ ಡೀಸೆಂಟಾಗಿ ಅವ್ರ ಮನೆಯಲ್ಲಿ ಅವ್ರ ಪಾಡಿಗೆ ಇರ್ತಾರೆ. ನಾವೇ ಸ್ವಲ್ಪ ಸೋಷಿಯಲಿ ಆ್ಯಕ್ಟಿವ್ ಆಗಿರ್ತೀವಿ. ಬಾಡಿಗೆದಾರರಾಗಿದ್ರೂ ಸಹ ಅವ್ರು ಓನರ್ ಆಗಿಬಿಟ್ರೂ ಸಹ ಸುಮ್ಮನೆ ಇರ್ತಾರೆ. ಅಕ್ಕದ ಮನೆಯವರು, ಪಕ್ಕದ ಮನೆಯವರು ಎಲ್ಲರೂ ತುಂಬ ಒಳ್ಳೆಯವರು ಅಂತ ಹೇಳ್ತಾ ಹೊಸ ಮನೆಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನೋಡ್ಬೋದು ಇಲ್ಲಿನೂ ಸಹ ಕೆಲಸ ಪೆಂಡಿಂಗ್ ಇದೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಫ್ರೆಂಡ್ಸ್. ಅದಕ್ಕೆ ನಾನು ಒಂದೇ ಒಂದು ದಿನದಲ್ಲಿ ಎಲ್ಲನೂ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ಎತ್ತ ಅಂತ ಹೇಳ್ಬಿಟ್ಟು ನೀವು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು. ನಾನೇನು ಅಷ್ಟು ಡೀಟೇಲಾಗಿ ಎಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಎಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದರೆ ನನ್ನ ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ಎಲ್ಲ ಮಾಡಿಬಿಟ್ಟು ನಿಮ್ಮ ಜೊತೆ ಸ್ವಲ್ಪ ಮಟ್ಟಿಗೆ ಶೂಟ್ ಮಾಡಿ ಶೇರ್ ಮಾಡ್ಕೊಂಡಿದ್ದೀನಿ. ವ್ಲಾಗ್ಸ್ ಮಾಡಿದ್ದೀನಿ, ಅದಿನ್ನೂ ಎಡಿಟಿಂಗ್ ಮಾಡಿಲ್ಲ. ಇವತ್ತು ಎಷ್ಟು 21ನೇ ತಾರೀಕು ಫ್ರೆಂಡ್ಸ್. ಇವತ್ತು ನಾನು ವ್ಲಾಗ್ನ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಡಿಟಿಂಗ್ ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ವೈಫೈ ಅವ್ರು ಬರ್ತಾರೆ, ಕನೆಕ್ಷನ್ ಬಂದ ತಕ್ಷಣವೇ ಈ ವ್ಲಾಗ್ನ ಲೈವ್ ಮಾಡ್ತೀನಿ. ಪ್ಲೀಸ್ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಒಳ್ಳೆ ವ್ಲಾಗ್ಸ್ ಮೂಲಕ ಇನ್ನೂ ನಿಮ್ಮನ್ನ ಎಂಟರ್ಟೈನ್ ಮಾಡ್ತೀನಿ, ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ನಮ್ಮ ಮಕ್ಕಳು ನೋಡ್ಬೋದು ಪಾರ್ಕಲ್ಲಿ ಆಟ ಆಡ್ತಾ ಇದ್ದಾರೆ. ಈ ಮನೆಯಿಂದ ಮಕ್ಕಳನ್ನ ನಾವು ನೋಡ್ಬೋದು ಪಾರ್ಕಲ್ಲಿ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್ ಬಾಯ್. ಟೇಕ್ ಕೇರ್.